ಅದು ಫೆಬ್ರವರಿ 14, 2024. UAEನ ಅಬುಧಾಬಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ದೇವಾಲಯದ ಉದ್ಘಾಟನೆಯಾಗಿತ್ತು. ಇದು ಮಿಡಲ್ ಈಸ್ಟ್ನ ಮೊದಲ ಹಿಂದೂ ದೇವಾಲಯ ಅನಿಸಿಕೊಳ್ತು. ಖುದ್ದು ಪ್ರಧಾನಿ ಮೋದಿ ಈ ದೇವಾಲಯವನ್ನು ಉದ್ಘಾಟಿಸಿದರು. ಈ ಮಂದಿರಕ್ಕೆ ಬರೋಬ್ಬರಿ 700 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಮರಳಿನ ನಡುಗಾಡಲ್ಲಿ ಸುಡುತ್ತಿರುವ ಮರಳಿನಲ್ಲಿ ಸನಾತನ ಧರ್ಮ ಹಚ್ಚ ಹಸಿರಿನಂತೆ ಕಂಗೊಳಿಸಿತ್ತು. ಈ ದೇವಾಲಯ ಕೇವಲ ಶಿಲ್ಪಕಲೆಗೂ ಆಧ್ಯಾತ್ಮಿಕತೆಗೂ ಮಾತ್ರ ಸೀಮಿತವಲ್ಲ. ಇದುವರೆಗೆ ಯಾರು ಊಹಿಸದ ಒಂದು ಮಹತ್ ಕಾರ್ಯ ಅಂದರೆ ತಪ್ಪಾಗಲಾರದು. ಇಂತಹ ಅದ್ಭುತ ದೇವಾಲಯವನ್ನು ಭಾರತದ ಬಾಪ್ಸ್ ಅಂದರೆ BAPS ಬೋಚಾಸನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆಯಿಂದ ನಿರ್ಮಾಣವಾಗಿದೆ. ಇದಿಷ್ಟೇ ಯಾಕೆ, ನಿಮಗೆ ದೆಹಲಿಯ ಅಕ್ಷರಧಾಮ ಮಂದಿರದ ಬಗ್ಗೆ ಗೊತ್ತಿರಬೇಕಲ್ವಾ? ಈ ಮಂದಿರವನ್ನು ಕೂಡ ಇದೇ BAPS ಸಂಸ್ಥೆಯಿಂದ ನಿರ್ಮಾಣ ಮಾಡಿದ್ದಾರೆ. 2005ರಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಸುಮಾರು 100 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. 2007ರಲ್ಲಿ ವಿಶ್ವದ ಅತಿದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ಅಕ್ಷರಧಾಮ ದೇವಾಲಯ 151 ಸರೋವರಗಳ ನೀರಿನಿಂದ ತುಂಬಿರುವ ಸರೋವರದಿಂದ ಆವೃತವಾಗಿದೆ. ಇಂತಹ ಅನೇಕ ಅತ್ಯದ್ಭುತ ದೇವಾಲಯಗಳನ್ನು ಈ BAPS ಸಂಸ್ಥೆ ನಿರ್ಮಿಸ್ತಾ ಬಂದಿದೆ. ಅದರಲ್ಲೂ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುವ ಈ ಪಂಥ ಈಗ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಸನಾತನ ಧರ್ಮವನ್ನು ಪ್ರಚಾರ ಮಾಡಲೆಂದೇ ಜನ್ಮ ತಳೆದ ಈ ಪಂಥ 106 ವರ್ಷಗಳ ಇತಿಹಾಸ ಹೊಂದಿದೆ.